ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಬಹಳ ಪ್ರಸಿದ್ಧವಾದ ಕವಿತೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ. ವಿಲಿಯಂ ವರ್ಡ್ಸ್ವರ್ತ್ ಅವರ ದ ವರ್ಲ್ಡ್ ಇಸ್ ಟೂ ಮಚ್ ವಿತ್ ಅಸ್. ಹೌದು. ಇದು 14 ಸಾಲಿನ ಪದ್ಯ ಅಷ್ಟೇ, ಸಾನೆಟ್ ಅಂತಾರಲ್ಲ ಆ ಥರ. ಆದರೆ 200 ವರ್ಷ ಆದರೂ ಯಾಕೆ ಇದರ ಮಾತುಗಳು ಇವತ್ತಿಗೂ ನಮಗೆ ಇಷ್ಟು ಹತ್ರ ಅನಿಸ್ತವೆ? ನಿಜ. ನಮ್ಮ ಹತ್ರ ಕೆಲವು ಸಾಹಿತ್ಯ ವಿಶ್ಲೇಷಣೆ ಲೇಖನಗಳು ಇವೆ. ಅವುಗಳ ಸಹಾಯದಿಂದ ಈ ಕವಿತೆಯ ಅರ್ಥ ಏನು, ಅದರ ಹಿಂದಿನ ಸಂದೇಶ ಏನು, ಮತ್ತು ಇವತ್ತಿನ ಜಗತ್ತಿಗೆ ಇದು ಹೇಗೆ ಸಂಬಂಧಿಸಿದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಅದೇ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ. ಖಂಡಿತ. ಇದಕ್ಕೊಂದು ನೀವ್ ಹೇಳ್ದಾಗೆ ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ. ಇದು ಬರ್ದಿದ್ದು ಸುಮಾರು 1800ರ ಆಸುಪಾಸು. ಹೌದು. ಆಗ ಇಂಗ್ಲೆಂಡ್ನಲ್ಲಿ ಏನಾಗ್ತಿತ್ತು ಅಂದ್ರೆ ಕೈಗಾರಿಕಾ ಕ್ರಾಂತಿ ಬಹಳ ವೇಗವಾಗಿ ಹರಡ್ತಾ ಇತ್ತು. ಓಹೋ, ಹೌದು. ಯಂತ್ರಗಳು, ನಗರಗಳು ಬೆಳೆಯೋದು, ಆಮೇಲೆ ಒಂದು ಹೊಸ ರೀತಿಯ ಭೌತಿಕ ವ್ಯಾಮೋಹ ಅಂದ್ರೆ ವಸ್ತುಗಳ ಮೇಲಿನ ಆಸೆ, ಇದೆಲ್ಲ ಸಮಾಜವನ್ನೇ ಬದಲಾಯಿಸ್ತಾ ಇತ್ತು. ಸರಿ ಸರಿ. ಹೌದು. ವರ್ಡ್ಸ್ವರ್ತ್ ಮತ್ತೆ ಅವರ ತರಹದ ಬೇರೆ ರೊಮ್ಯಾಂಟಿಕ್ ಕವಿಗಳೆಲ್ಲ ಇದನ್ನು ಗಮನಿಸ್ತಾ ಇದ್ರು. ಅದಕ್ಕೆ ಪ್ರತಿಯಾಗಿ ಅವರು ಪ್ರಕೃತಿಯ ಮಹತ್ವ, ಮನುಷ್ಯನ ಒಳಗಿನ ಭಾವನೆಗಳು, ಆಧ್ಯಾತ್ಮಿಕತೆ ಬಗ್ಗೆ ಎಲ್ಲ ಬರೆಯೋಕ್ ಶುರು ಮಾಡಿದ್ರು. ಹೌದು. ವಿಲಿಯಂ ವರ್ಡ್ಸ್ವರ್ತ್ ಅಂದ್ರೆ 1770ರಿಂದ 1850ರವರೆಗೆ ಅವ್ರನ್ನ ಇಂಗ್ಲಿಷ್ ರೊಮ್ಯಾಂಟಿಕ್ ಕಾವ್ಯದ ಮುಖ್ಯ ಕವಿಗಳಲ್ಲಿ ಒಬ್ರು ಅಂತಾನೆ ಹೇಳ್ತಾರೆ. ಖಂಡಿತ. ಅವರ ಕವಿತೆಗಳಲ್ಲಿ ಪ್ರಕೃತಿ ಅಂದ್ರೆ ಸುಮ್ಮನೆ ಒಂದು ಬ್ಯಾಕ್ಗ್ರೌಂಡ್ ಅಲ್ಲ, ಅದೊಂದು ಜೀವಂತ ಶಕ್ತಿ ಇದ್ದ ಹಾಗೆ. ಹೌದು ಹೌದು. ಮನುಷ್ಯನ ಭಾವನೆಗಳು ಅಂದ್ರೆ ಆಶ್ಚರ್ಯ, ಭಯ, ಖುಷಿ ಎಲ್ಲವನ್ನೂ ಪ್ರಕೃತಿಯ ಆ ಒಂದು ಭವ್ಯತೆ, ಸಬ್ಲೈಮ್ ಅಂತಾರಲ್ಲ, ಅದರ ಮೂಲಕನೇ ತೋರ್ಸಕ್ ಪ್ರಯತ್ನ ಪಟ್ರು. ನಿಜ. ಪ್ರಕೃತಿ ನಮ್ಮ ಆತ್ಮಕ್ಕೆ ಒಂದು ರೀತಿ ಶಕ್ತಿ ಕೊಡುತ್ತೆ, ಆದರೆ ಈ ಹೊಸ ಜಗತ್ತು, ಈ ಮೆಷಿನ್ಗಳ ಜಗತ್ತು ನಮ್ಮನ್ನ ಅದರಿಂದ ದೂರ ತಳ್ತಾ ಇದೆ ಅನ್ನೋದು ಅವರ ಒಂದು ದೊಡ್ಡ ಕೊರಗಾಗಿತ್ತು. ಆಮೇಲೆ ಸ್ಯಾಮ್ಯುಯಲ್ ಟೇಲರ್ ಕೋಲ್ರಿಡ್ಜ್ ಜೊತೆ ಸೇರಿ ಅವರು ಬರೆದ ಲಿರಿಕಲ್ ಬ್ಯಾಲೆಡ್ಸ್ ಇದೆಯಲ್ಲ, 1798ರಲ್ಲಿ ಬಂತು. ಹೌದು, ಅದನ್ನೇ ರೊಮ್ಯಾಂಟಿಕ್ ಚಳುವಳಿಯ ಆರಂಭ ಅಂತ ಹೇಳ್ತಾರೆ. ಹೌದು, ಅದರ ಪ್ರಣಾಳಿಕೆನೇ ಅದು ಅಂತಾರೆ. ನೀವ್ ಹೇಳಿದ್ದು ತುಂಬಾ ಸರಿ. ಇನ್ನು ಈ ಕವಿತೆಗೆ ಬರೋದಾದ್ರೆ ದ ವರ್ಲ್ಡ್ ಇಸ್ ಟೂ ಮಚ್ ವಿತ್ ಅಸ್, ಇದು ಅವರ ಕಳವಳ ಇದೆಯಲ್ಲ, ಅದರ ಒಂದು ಬಹಳ ತೀಕ್ಷ್ಣವಾದ ರೂಪ. ಇದರ ಸಾರಾಂಶ ಹೇಳೋದಾದ್ರೆ ಕವಿ ಮನುಷ್ಯರ ಬಗ್ಗೆ ತುಂಬಾ ಬೇಸರ ವ್ಯಕ್ತಪಡಿಸ್ತಾರೆ. ನಾವು ನಮ್ಮೆಲ್ಲ ಟೈಮ್, ಎನರ್ಜಿ ಎಲ್ಲವನ್ನು ಬರೀ ಗಳಿಸೋದು, ಖರ್ಚು ಮಾಡೋದು, ಗೆಟಿಂಗ್ ಇನ್ ಸ್ಪೆಂಡಿಂಗ್ ಇದರಲ್ಲೇ ಹಾಳು ಮಾಡ್ತಿದ್ದೀವಿ ಅಂತ. ಈ ದುಡ್ಡಿನ ಹಿಂದಿರೋ ಗಡಿಬಿಡಿಯಲ್ಲಿ ನಮ್ಮ ಸುತ್ತ ಇರೋ ಪ್ರಕೃತಿಯ ಆ ಒಂದು ಅದ್ಭುತ ಸೌಂದರ್ಯ, ಅದರ ಶಕ್ತಿ, ಅದು ಕೊಡಬಹುದಾದ ಒಂದು ಮನಸ್ಸಿನ ನೆಮ್ಮದಿ, ಅದನ್ನೆಲ್ಲ ನಾವು ಪೂರ್ತಿ ಮರ್ತೇ ಬಿಟ್ಟಿದ್ದೀವಿ. ನಿಜ ಅನ್ಸುತ್ತೆ. ನಾವು ಪ್ರಕೃತಿಯ ಜೊತೆಗಿನ ಸಂಪರ್ಕವನ್ನೇ ಕಳ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಕೊನೆಗೆ ಕವಿ ಎಷ್ಟು ಹತಾಶರಾಗಿದ್ದಾರೆ ಅಂದ್ರೆ, ಅಯ್ಯೋ, ನಾನು ಆ ಕಾಲದ ಒಬ್ಬ ಪೇಗನ್ ಆಗಿದ್ರೆ ಚೆನ್ನಾಗಿತ್ತು ಅಂತಾರೆ. ಪೇಗನ್ ಅಂದ್ರೆ ಪ್ರಕೃತಿಯಲ್ಲೇ ದೇವ್ರನ್ನ ಕಾಣ್ತಾ ಇದ್ರಲ್ಲ, ಆ ಥರದ ವ್ಯಕ್ತಿ. ಯಾಕಂದ್ರೆ ಅವರಿಗಾದ್ರೂ ಪ್ರಕೃತಿಯಲ್ಲಿ ಆ ದೈವತ್ವವನ್ನ ನೋಡೋ ಒಂದು ಕಲ್ಪನೆ ಇತ್ತು ಅಂತ. ಓಹೋ, ಸರಿ ಸರಿ. ಮೊದಲನೇ ಸಾಲೆ ಹಾಗಿದ್ರೆ ಆ ಬೇಸರವನ್ನೇ ತೋರಿಸುತ್ತೆ. ದ ವರ್ಲ್ಡ್ ಇಸ್ ಟೂ ಮಚ್ ವಿತ್ ಅಸ್ ಅಂತ. ಇದರ ಅರ್ಥ ಬರೀ ಜಗತ್ತು ನಮ್ ಜೊತೆ ಇದೆ ಅಂತಲ್ಲ, ಅದಕ್ಕಿಂತ ಜಾಸ್ತಿ ಏನೋ ಇದೆ ಅಲ್ವಾ? ಹೌದು, ಅದು ಜಾಸ್ತಿಯಾಗಿದೆ, ನಮ್ಮ ಮೇಲೆ ಭಾರ ಆಗಿದೆ ಅನ್ನೋ ತರ. ಹಾಗಾದ್ರೆ ಇದರ ಹಿಂದಿನ ಮುಖ್ಯ ವಿಷಯಗಳು ಯಾವುವು? ನಮ್ಮ ಮೂಲಗಳು ಏನು ಹೇಳ್ತವೆ ಇದರ ಬಗ್ಗೆ? ಹೌದು, ಆ ಮೊದಲ ಸಾಲೆ ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟ ಹಾಗೆ. ಮುಖ್ಯವಾಗಿ ಒಂದು 4 ವಿಷಯಗಳನ್ನ ನಾವು ನೋಡಬಹುದು. ಮೊದಲನೇದು, ನೀವು ಹೇಳಿದ ಹಾಗೆ ಭೌತವಾದ ಮತ್ತು ಆಧ್ಯಾತ್ಮಿಕತೆಯ ನಡುವಿನ ಒಂದು ಯುದ್ಧ. ಸಂಘರ್ಷ. ಹೌದು, ಸಂಘರ್ಷ. ಸಮಾಜದಲ್ಲಿ ಹಣ, ಆಸ್ತಿ, ವಸ್ತುಗಳಿಗೆ ಎಷ್ಟು ಬೆಲೆ ಕೊಡ್ತೀವೋ ಅಷ್ಟು ಬೆಲೆಯನ್ನ ನಮ್ಮ ಮನಸ್ಸಿಗೆ, ಪ್ರಕೃತಿಯ ಜೊತೆಗಿನ ನಮ್ಮ ಸಂಬಂಧಕ್ಕೆ ಕೊಡ್ತಾ ಇಲ್ಲ ಅಂತ ಕವಿ ಹೇಳ್ತಾರೆ. ನಮ್ಮ ಹೃದಯವನ್ನೇ ನಾವು ಒಂದು ನೀಚ ವರಕ್ಕಾಗಿ ಮಾರಿಬಿಟ್ಟಿದೀವಿ ಅನ್ನೋ ಒಂದು ಮಾತು ಹೇಳ್ತಾರೆ. ಸಾರ್ಡೆಡ್ ಬೂನ್, ನೀಚ ವರ ಅಥವಾ ಹೇಸಿಗೆಯ ಕೊಡುಗೆ, ಎಂಥ ಕಠಿಣವಾದ ಪದ ಅದು. ಅಷ್ಟು ತೀಕ್ಷ್ಣವಾಗಿ ಯಾಕೆ ಹೇಳಿರ್ಬೋದು? ಬರೀ ವಸ್ತುಗಳು ಕೆಟ್ಟುವಂತ ಅಲ್ಲ, ಅದಕ್ಕೆ ಬದಲಾಗಿ ನಾವು ನಮ್ಮ ಆತ್ಮವನ್ನೇ ಕಳ್ಕೊಳ್ತಿದೀವಿ ಅಂತ ಹೇಳ್ತಾ ಇದ್ದಾರಾ? ಖಂಡಿತ. ಅದೇ ಅವರ ನೋವಿನ ತೀವ್ರತೆ. ಬೂನ್ ಅಂದ್ರೆ ವರ, ಒಳ್ಳೇದು. ಆದ್ರೆ ಸಾರ್ಡಿಡ್ ಅಂದ್ರೆ ಕೊಳಕಾದ, ಕೆಟ್ಟ, ನೈತಿಕವಾಗಿ ಸರಿಯಿಲ್ಲದ್ದು. ಅಂದ್ರೆ ನಾವೇನೋ ಪಡಿತಾ ಇದೀವಿ ಅನ್ಕೊಂಡಿದೀವಿ, ಸೌಕರ್ಯ, ದುಡ್ಡು. ಆದ್ರೆ ಅದಕ್ಕಾಗಿ ನಾವು ಕೊಡ್ತಾ ಇರೋ ಬೆಲೆ ಇದೆಯಲ್ಲ, ನಮ್ಮ ಭಾವನೆಗಳು, ಪ್ರಕೃತಿಯ ಜತೆಗಿನ ನಮ್ಮ ಆ ಒಂದು ಸಹಜ ಸಂಬಂಧ, ಅದು ನಾವು ಪಡೆದಿದ್ದಕ್ಕಿಂತ ತುಂಬಾ ಅಮೂಲ್ಯವಾದದ್ದು. ನಾವು ಮಾಡ್ಕೊಂಡಿರೋ ಈ ಡೀಲ್ ಇದೆಯಲ್ಲ, ಅದು ತುಂಬಾ ಕೀಳಾನದು ಅನ್ನೋದು ಕವಿಯ ಅಭಿಪ್ರಾಯ.
ಇದು ಮೊದಲನೇ ವಿಷಯ. ಸರಿ. ಇನ್ನು ಎರಡನೇ ಮುಖ್ಯ ವಿಷಯ ಏನಂದ್ರೆ, ಪ್ರಕೃತಿ ಅನ್ನೋದು ಸ್ಫೂರ್ತಿ ಮತ್ತೆ ಆಧ್ಯಾತ್ಮಿಕ ಶಕ್ತಿಯ ಮೂಲ. ವರ್ಡ್ಸ್ವರ್ತ್ಗೆ ಪ್ರಕೃತಿ ಅಂದ್ರೆ ಸುಮ್ನೆ ಒಂದು ಸುಂದರ ದೃಶ್ಯ ಅಲ್ಲ, ಅದೊಂದು ಪವಿತ್ರವಾದ ಜೀವ ಇರೋ ಶಕ್ತಿ. ಸಮುದ್ರ, ಗಾಳಿ, ಹೂವು ಎಲ್ಲದಕ್ಕೂ ಅದರದೇ ಆದ ಒಂದು ಲಯ, ಒಂದು ಶಕ್ತಿ ಇದೆ. ಅದರ ಜೊತೆ ನಾವು ಸೇರಿದಾಗ ಮಾತ್ರ ನಮ್ಮ ಜೀವನ ಪೂರ್ತಿಯಾಗುತ್ತೆ ಅನ್ನೋದು ಅವರ ನಂಬಿಕೆ. ಹಾಗಾದ್ರೆ ಮೂರನೇ ವಿಷಯ ಇದರಿಂದೇ ಹುಟ್ಟುತ್ತಲ್ವಾ, ನಾವು ಪ್ರಕೃತಿಯಿಂದ ದೂರ ಆಗ್ತಾ ಇರೋದು. ಅದೇ ವಿ ಆರ್ ಔಟ್ ಆಫ್ ಟ್ಯೂನ್ ಅಂತಾರಲ್ಲ ಅವರು. ಅಂದ್ರೆ ನಮ್ಮ ಸ್ವರ ಪ್ರಕೃತಿಯ ಸ್ವರದ ಜೊತೆ ಮ್ಯಾಚ್ ಆಗ್ತಿಲ್ಲ ಅಂತ. ಇದು ಇವತ್ತಿಗೂ ಎಷ್ಟು ನಿಜ ಅನ್ಸುತ್ತೆ ಅಲ್ವಾ? ನಿಖರವಾಗಿ ಅದೇ ಮೂರನೇ ವಿಷಯ. ನಾವು ಪ್ರಕೃತಿಯ ಲಯಕ್ಕೆ ಹೊಂದಾಣಿಕೆ ಇಲ್ಲದವರಾಗಿದ್ದೇವೆ, ಔಟ್ ಆಫ್ ಟ್ಯೂನ್ ಆಗಿದ್ದೀವಿ. ಸಂಗೀತದಲ್ಲಿ ಹೇಗೆ ಸ್ವರ ತಪ್ಪಿದ್ರೆ ಸರಿ ಇರಲ್ವೋ, ಹಾಗೆ ಜೀವನದಲ್ಲಿ ನಾವು ಪ್ರಕೃತಿಯ ಲಯ ತಪ್ಪಿದ್ದೀವಿ. ಸಮುದ್ರ ಎಷ್ಟೇ ಘರ್ಜಿಸಿದ್ರೂ, ಗಾಳಿ ಬೀಸಿದ್ರೂ, ಅನಳಿದ್ರೂ, ಇಟ್ ಮೂವ್ಸ್ ಅಸ್ ನಾಟ್. ಅದು ನಮ್ಮನ್ನ ಸ್ವಲ್ಪನೂ ಅಲ್ಲಾಡಿಸಲ್ಲ, ನಮ್ಗೇನೂ ಅನ್ಸಲ್ಲ. ಈ ಒಂದು ಸ್ಪಂದನೆ ಇಲ್ಲದಿರೋದೇ ಕವಿಗೆ ತುಂಬಾ ಬೇಸರ ತರಿಸುತ್ತೆ. ಆಮೇಲೆ ಕೊನೆಗೆ ಪೇಗನ್ ಆಗ್ಬೇಕು ಅನ್ನೋ ಆಸೆ, ಇದು ಒಂದ್ ರೀತಿ ಏನದು ಎಸ್ಕೇಪಿಸಂ ತರ ಕಾಣಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸ್ಬಹುದು, ಆದ್ರೆ ಅದು ನಾಲ್ಕನೇ ಮುಖ್ಯ ವಿಷಯವನ್ನ ಹೇಳುತ್ತೆ. ಅಂದ್ರೆ ಕಲ್ಪನೆ ಮತ್ತು ವಿಸ್ಮಯಕ್ಕಾಗಿ ಒಂದು ಹಂಬಲ. ಓ, ಕಲ್ಪನೆ ಮತ್ತು ವಿಸ್ಮಯ. ಹೌದು. ವರ್ಡ್ಸ್ವರ್ತ್ ನಿಜವಾಗ್ಲೂ ಗ್ರೀಕ್ ದೇವರುಗಳನ್ನ ನಂಬೋಬೇಕು ಅಂತ ಹೊರಟಿಲ್ಲ. ಬದಲಿಗೆ ಆ ಹಳೆ ಕಾಲದ ಪೇಗನ್ ದೃಷ್ಟಿಕೋನದಲ್ಲಿ ಒಂದು ಒಳ್ಳೆ ಗುಣ ಇತ್ತು, ಅದನ್ನ ಅವರು ಮೆಚ್ಚುತ್ತಾರೆ. ಏನ ಗುಣ? ಅದೇ, ಪ್ರಕೃತಿಯನ್ನ ಬರೀ ವಸ್ತು ಅಂತ ನೋಡದೆ ಅದರ ಹಿಂದಿರೋ ರಹಸ್ಯ, ಒಂದು ದೈವಿಕತೆ, ಒಂದು ಕಥೆಯನ್ನ ಕಾಣೋ ಶಕ್ತಿ. ಆಧುನಿಕ ತರ್ಕದ ಜಗತ್ತು ಆ ವಿಸ್ಮಯದ ಭಾವನೆಯನ್ನ ಕಳ್ಕೊಂಡಿದೆ ಅಂತ ಅವ್ರು ಬೇಜಾರು ಮಾಡ್ಕೋತಾರೆ. ಹಾಗಾಗಿ ಪೇಗನ್ ಆಗೋ ಆಸೆ ಅಂದ್ರೆ ಆ ಕಳೆದುಹೋದ ವಿಸ್ಮಯ, ಆ ಕಲ್ಪನಾ ಶಕ್ತಿಯನ್ನ ಮತ್ತೆ ಪಡೆಯೋ ಹಂಬಲ. ಸರಿ, ಹಾಗಾದ್ರೆ ಈ ವಿಷಯಗಳೆಲ್ಲ ಕವಿತೆಯ ಸಾಲುಗಳಲ್ಲಿ ಹೇಗೆ ಕಾಣಿಸ್ತವೆ ಅಂತ ನೋಡೋಣ. ಮೊದಲನೇ 4 ಸಾಲುಗಳನ್ನು ನೀವು ಸ್ವಲ್ಪ ಹೇಳಿದ್ರಿ. ದ ವರ್ಲ್ಡ್ ಇಸ್ ಟೂ ಮಚ್ ವಿತ್ ಅಸ್, ಲೇಟ್ ಅಂಡ್ ಸೂನ್, ಗೆಟಿಂಗ್ ಅಂಡ್ ಸ್ಪೆಂಡಿಂಗ್ ವಿ ಲೇ ವೇಸ್ಟ್ ಆರ್ ಪಾಸ್, ಲಿಟಲ್ ವಿ ಸಿ ಇನ್ ನೇಚರ್ ದಟ್ ಇಸ್ ಆಸ್, ವಿ ಹ್ಯಾವ್ ಗಿವನ್ ಅವರ್ ಹಾರ್ಟ್ಸ್ ಅವೇ, ಅ ಸಾರ್ಡೆಡ್ ಬೂನ್. ಹೌದು, ನಮ್ಮ ಶಕ್ತಿಯನ್ನ ವೇಸ್ಟ್ ಮಾಡ್ತಿದ್ದೀವಿ, ಪ್ರಕೃತಿಯಲ್ಲಿ ನಮ್ಮದೇ ಆದದ್ದನ್ನ ಕಾಣ್ತಾ ಇಲ್ಲ, ನಮ್ಮ ಹೃದಯವನ್ನೇ ಒಂದು ಕೀಳು ವರಕ್ಕಾಗಿ ಕೊಟ್ಟಿದ್ದೀವಿ. ತುಂಬಾ ವಿಷಾದದಿಂದ ಶುರುವಾಗತ್ತೆ. ಹೌದು, ತುಂಬಾ ನೇರವಾದ ಮಾತುಗಳು. ನಮ್ಮ ಇಡೀ ಜೀವನನೇ ಲೌಕಿಕ ವಿಷಯಗಳಲ್ಲಿ, ಗೆಟಿಂಗ್ ಅಂಡ್ ಸ್ಪೆಂಡಿಂಗ್ ಅಲ್ಲಿ ಮುಳುಗಿ ಹೋಗಿದೆ. ಪವರ್ಸ್ ಅಂದ್ರೆ ಇಲ್ಲಿ ಬರೀ ದೇಹದ ಶಕ್ತಿಯಲ್ಲ, ನಮ್ಮ ಮನಸ್ಸು, ಭಾವನೆ, ಆತ್ಮದ ಶಕ್ತಿಗಳೆಲ್ಲ. ಓ ಹೌದು, ಅದನ್ನೆಲ್ಲ ನಾವು ಸಣ್ಣ ಪುಟ್ಟ ವಸ್ತುಗಳ ಹಿಂದೆ ಹಾಳು ಮಾಡ್ತಿದ್ದೀವಿ. ಪ್ರಕೃತಿ ನಮ್ಮ ಸುತ್ತನೇ ಇದ್ರೂ ಅದು ನಮ್ಮದಲ್ಲ ಅನ್ನೋ ಭಾವನೆ ಬಂದಿದೆ. ಯಾಕಂದ್ರೆ ಅದ್ರ ಜೊತೆ ಸಂಪರ್ಕನೇ ಇಲ್ಲ. ಆ ಸಾರ್ಡೆಡ್ ಬೂನ್ ಅನ್ನೋ ಪದ ಇದೆಯಲ್ಲ, ಅದು ಈ ನಷ್ಟ ಎಷ್ಟು ದೊಡ್ಡದು ಅಂತ ಹೇಳುತ್ತೆ. ಆಮೇಲೆ ಮುಂದಿನ 4 ಸಾಲುಗಳಲ್ಲಿ ಅಂದ್ರೆ 5ರಿಂದ 8 ಅಲ್ಲಿ ಏಕ್ದಮ್ ಪ್ರಕೃತಿಯ ಸುಂದರ ಚಿತ್ರಗಳು ಬರ್ತವೆ. ದಿಸ್ ಸೀ ದಟ್ ಬೇರ್ಸ್ ಹರ್ ಬೋಸಮ್ ಟು ದ ಮೂನ್, ದ ವಿಂಡ್ಸ್ ದಟ್ ವಿಲ್ ಬಿ ಹೌಲಿಂಗ್ ಅಟ್ ಆಲ್ hours and are up gathered now like sleeping flowers. For this, for everything, we are out of tune. ಹೌದು, ಚಂದ್ರನ ಬೆಳಕಿಗೆ ಮೈಯೊಡ್ಡುವ ಸಮುದ್ರ, ಗಂಟೆಗಟ್ಲೆ ಘರ್ಜಿಸೋ ಗಾಳಿ, ಆದ್ರೆ ಕೆಲವೊಮ್ಮೆ ಮಲಗಿದ ಹೂಗಳ ತರ ಶಾಂತವಾಗಿರೋದು. ಎಂಥ ಚಂದದ ಚಿತ್ರಣಗಳು. ಹೌದು, ಇಲ್ಲಿ ಕವಿ ಪ್ರಕೃತಿಯ 2 ಮುಖಗಳನ್ನ ತೋರಿಸ್ತಾರೆ, ಅದರ ದೊಡ್ಡ ಶಕ್ತಿ ಮತ್ತು ಅದರ ಮೃದುವಾದ ಸೌಂದರ್ಯ. ಸಮುದ್ರ ಚಂದ್ರನಿಗೆ ತನ್ನನ್ನ ತೆರೆದುಕೊಳ್ಳೋದು ಅನ್ನೋದು ಒಂದ್ ರೀತಿ ರಹಸ್ಯಮಯವಾದ ದೃಶ್ಯ. ಗಾಳಿ ಘರ್ಜಿಸೋದು ಅದರ ಶಕ್ತಿಯನ್ನ ತೋರ್ಸಿದ್ರೆ, ಅದೇ ಗಾಳಿ ಹೂಗಳ ತರಹ ಸುಮ್ಮನಾಗೋದು ಅದರ ಸೌಮ್ಯತೆಯನ್ನ ತೋರಿಸುತ್ತೆ. ಇದರ ಮೂಲಕ ವರ್ಡ್ಸ್ವರ್ತ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಪ್ರಕೃತಿ ಯಾವಾಗ್ಲೂ ಆಕ್ಟಿವ್ ಆಗಿದೆ, ಬದಲಾಗ್ತಾ ಇದೆ, ಬೇರೆ ಬೇರೆ ರೂಪ ತೋರಿಸ್ತಾ ಇದೆ. ಆದ್ರೆ ಇಷ್ಟೆಲ್ಲ ನಮ್ಮ ಕಣ್ಮುಂದೆ ನಡೀತಿದ್ರು, ಫಾರ್ ದಿಸ್, ಫಾರ್ ಎವ್ರಿಥಿಂಗ್, ಇದಕ್ಕಾಗಿ ಎಲ್ಲದಕ್ಕೂ ನಾವು ಔಟ್ ಆಫ್ ಟ್ಯೂನ್. ಅಂದ್ರೆ ನಮ್ಗೇನೂ ಅನಿಸ್ತಾ ಇಲ್ಲ, ನಮ್ಮ ಒಳಗಿನ ಲಯ ಅದ್ರ ಜೊತೆ ಹೊಂದ್ತಾ ಇಲ್ಲ. ಈ ಒಂದು ಸ್ಪಂದನೆ ಇಲ್ದೇ ಇರೋದು ಕವಿಗೆ ಎಷ್ಟು ಬೇಜಾರು ತರಿಸುತ್ತೆ ಅಂದ್ರೆ, 9ನೇ ಸಾಲಲ್ಲಿ ಒಂದು ದೊಡ್ಡ ಟರ್ನ್ ಬರುತ್ತೆ. ಇಟ್ ಮೂವ್ಸ್ ಅಸ್ ನಾಟ್ ಗ್ರೇಟ್ ಗಾಡ್, ಐಡ್ ರಾದರ್ ಬಿ ಅ ಪೇಗನ್ ಸಕಲ್ಡ್ ಇನ್ ಅ ಕ್ರೀಡ್ ಔಟ್ವಾನ್. ಇಲ್ಲಿಂದ ಕವಿತೆ ಧ್ವನಿನೇ ಚೇಂಜ್ ಆದ ಹಾಗೆ ಅಲ್ವಾ? ಹೌದು, ಖಂಡಿತ. ಆ ಉದ್ಗಾರ ಗ್ರೇಟ್ ಗಾಡ್ ಅವರ ಹತಾಶೆಯನ್ನೇ ತೋರಿಸುತ್ತೆ. ಖಂಡಿತ. ಇದನ್ನೇ ಸಾನೆಟ್ನ ವೋಲ್ಟಾ ಅಂತಾರೆ, ಅಂದ್ರೆ ತಿರುವು. ಮೊದಲ 8 ಸಾಲಲ್ಲಿ ಸಮಸ್ಯೆಯನ್ನ ಹೇಳಿದ ಕವಿ ಇಲ್ಲಿಂದ ಒಂದು ಬೇರೆ ದಾರಿಯನ್ನ, ಒಂದು ಆಸೆಯನ್ನ ಹೇಳ್ತಾರೆ. ಇಟ್ ಮೂವ್ಸ್ ನಾಟ್,
ಈ ಸರಳ ವಾಕ್ಯದಲ್ಲೇ ದೊಡ್ಡ ದುಃಖ ಅಡಗಿದೆ. ಹೌದು. ಪ್ರಕೃತಿಯ ಇಷ್ಟೆಲ್ಲ ಅದ್ಭುತ ದೃಶ್ಯಗಳು ನಮ್ಮ ಮನಸ್ಸನ್ನ ಕಲ್ಕೋದೇ ಇಲ್ಲ ಅಂದಾಗ ಕವಿ ಹತಾಶೆಯಿಂದ ದೇವರನ್ನ ಕೂಗ್ತಾರೆ. ಆಮೇಲೆ ಆ ಒಂದು ಆಶ್ಚರ್ಯಕರವಾದ ಮಾತು, ನಾನೊಬ್ಬ ಪೇಗನ್ ಆಗಿದ್ರೆ ಚೆನ್ನಾಗಿತ್ತು. ಸಕಲ್ಡ್ ಇನ್ ಅ ಕ್ರೀಡ್ ಔಟ್ ವಾನ್ ಅಂದ್ರೆ ಹಳೆಯದಾದ, ಈಗ ಯಾರೂ ನಂಬದ ಒಂದು ನಂಬಿಕೆಯಲ್ಲಿ ಬೆಳೆದವನು. ಆ ನಂಬಿಕೆ ಹಳೇದಾದ್ರೂ ಪರವಾಗಿಲ್ಲ, ಯಾಕಂದ್ರೆ ಅದು ಮನುಷ್ಯನಿಗೆ ಪ್ರಕೃತಿ ಜೊತೆ ಒಂದು ಜೀವಂತ ಸಂಬಂಧ ಕೊಟ್ಟಿತ್ತು. ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಆ ಹಳೆ ಧರ್ಮಕ್ಕೆ ವಾಪಸ್ ಹೋಗ್ಬೇಕು ಅಂತಿದ್ರ ಅಥವಾ ಅದು ಒಂದು ರೂಪಕನ? ಬಹುಶಃ ಅದು ರೂಪಕನೇ ಇರಬೇಕು. ಅವರ ಉದ್ದೇಶ ಧರ್ಮ ಬದಲಿಸೋದಲ್ಲ, ಬದಲಿಗೆ ಆ ಹಳೆ ದೃಷ್ಟಿಕೋನವನ್ನ ಮತ್ತೆ ಪಡಿಬೇಕು ಅನ್ನೋದು. ಆ ದೃಷ್ಟಿಕೋನದಲ್ಲಿ ಜಗತ್ತು ಅಂದ್ರೆ ಬರೀ ವಸ್ತುಗಳಲ್ಲ, ಅದೊಂದು ರಹಸ್ಯ, ದೈಲಿಕ ಶಕ್ತಿಗಳಿಂದ ತುಂಬಿರೋ ಜಾಗ ಆಗಿತ್ತು. ಮುಂದಿನ ಸಾಲುಗಳು ಅದನ್ನೇ ಹೇಳುತ್ತೆ. ಸೋ ಮೈಟ್ ಐ ಸ್ಟ್ಯಾಂಡಿಂಗ್ ಆನ್ ದಿಸ್ ಪ್ಲೇಸೆಂಟ್ ಲೀ. ಹಾಗಾಗಿದ್ರೆ ನಾನೊಂದು ಆಹ್ಲಾದಕರವಾದ ಹಸಿರು ಹುಲ್ಲುಗಾವಲಲ್ಲಿ ನಿಂತು ಹ್ಯಾವ್ ಗ್ಲಿಮ್ಸಸ್ ದ್ಯಾಟ್ ವುಡ್ ಮೇಕ್ ಮೀ ಲೆಸ್ ಫಾರ್ಲಾರ್ನ್. ಅಂತಹ ನೋಟಗಳನ್ನ, ದರ್ಶನಗಳನ್ನ ಪಡೆಯಬಹುದಿತ್ತು. ಅದು ನನ್ನ ಒಂಟಿತನವನ್ನ, ನನ್ನ ದುಃಖವನ್ನ ಕಡಿಮೆ ಮಾಡ್ತಿತ್ತು. ಆ ಗ್ಲಿಮ್ಸಸ್ ಅಂದ್ರೆ ಯಾವ ತರಹದ ದರ್ಶನಗಳು? ಅದೇ ಕೊನೆಯ 2 ಸಾಲುಗಳಲ್ಲಿ ಬರೋದು. ಹ್ಯಾವ್ ಸೈಟ್ ಆಫ್ ಪ್ರೋಟ್ಯೂಸ್ ರೈಸಿಂಗ್ ಫ್ರಮ್ ದ ಸೀ, ಆರ್ ಹಿಯರ್ ಓಲ್ಡ್ ಟ್ರೈಟನ್ ಬ್ಲೋ ಹಿಸ್ ರೀಥ್ಡ್ ಹಾರ್ನ್. ಪ್ರೋಟಿಯಸ್, ಟ್ರೈಟನ್, ಯಾರು ಇವರು? ಇವರು ಗ್ರೀಕ್ ಪುರಾಣದ ಸಮುದ್ರ ದೇವತೆಗಳು. ಪ್ರೋಟಿಯಸ್ ತನ್ನ ರೂಪವನ್ನ ಬದಲಾಯಿಸಬಲ್ಲ ದೇವ್ರು. ಓ, ಅವನು ಸಮುದ್ರದ ಆ ಅನಿರೀಕ್ಷಿತ ಗುಣ, ರಹಸ್ಯ ಮತ್ತೆ ಯಾವಾಗ್ಲೂ ಬದಲಾಗೋ ಪ್ರಕೃತಿಯ ಶಕ್ತಿಯನ್ನ ಸೂಚಿಸ್ತಾನೆ. ಟ್ರೈಟನ್ ತನ್ನ ಶಂಖವನ್ನ ಊದ್ತಾನಲ್ಲ, ಅವನು ಸಮುದ್ರದ ಗರ್ಜನೆ, ಅದರ ಸಂಗೀತವನ್ನ ಪ್ರತಿನಿಧಿಸ್ತಾನೆ. ಸರಿ ಸರಿ. ಈ ದೇವತೆಗಳನ್ನ ನೋಡೋದು ಅಥವಾ ಕೇಳೋದು ಅಂದ್ರೆ ಪ್ರಕೃತಿಯಲ್ಲಿ ಬರೀ ನೀರು, ಗಾಳಿಯನ್ನ ನೋಡದೆ ಅದ ಹಿಂದಿರೋ ಆಶ್ಚರ್ಯ, ಶಕ್ತಿ, ಕಥೆಯನ್ನ ಅನುಭವಿಸೋದು. ಅಂಥ ಅನುಭವಗಳು ನಮ್ಮನ್ನ ಈ ಆಧುನಿಕ ಜಗತ್ತಿನ ಜಡತ್ವದಿಂದ ಹೊರಗೆ ತಂದು ಮತ್ತೆ ವಿಸ್ಮಯ ಮತ್ತೆ ಸಂಪರ್ಕದ ಭಾವನೆಯನ್ನ ಕೊಡ್ತವೆ. ನಮ್ಮ ಫಾರ್ಲೋನ್ ಅಂದ್ರೆ ದುಃಖದ ಸ್ಥಿತಿಯನ್ನ ಕಡಿಮೆ ಮಾಡ್ತವೆ ಅನ್ನೋದು ಕವಿಯ ಆಶಯ. ಹಾಗಾದ್ರೆ ಈ ಇಡೀ ಕವಿತೆಯನ್ನ ಒಟ್ಟಿಗೆ ನೋಡಿದ್ರೆ ಇದರ ರಚನೆ, ಧ್ವನಿ ಮತ್ತೆ ಮುಖ್ಯ ಸಂದೇಶವನ್ನ ಹೇಗೆ ಸಾರಾಂಶ ಮಾಡ್ಬೋದು? ಖಂಡಿತ. ಮೊದಲನೇದಾಗಿ ರಚನೆ ಬಗ್ಗೆ ಹೇಳೋದಾದ್ರೆ, ಇದೊಂದು ಸಾನೆಟ್. ಮೊದಲ 8 ಸಾಲುಗಳಲ್ಲಿ ಒಂದು ಸಮಸ್ಯೆ, ಆಮೇಲೆ 6 ಸಾಲುಗಳಲ್ಲಿ ಒಂದು ಪ್ರತಿಕ್ರಿಯೆ ಅಥವಾ ಆಸೆ ವ್ಯಕ್ತವಾಗುತ್ತೆ. ಆ 8ನೇ ಸಾಲಿನ ಗ್ರೇಟ್ ಗಾಡ್ ಅನ್ನೋದು ಸ್ಪಷ್ಟವಾದ ವೋಲ್ಟ ಅಂದ್ರೆ ತಿರು. ಎರಡನೇದಾಗಿ ವಿಷಯ. ಇದು ಮುಖ್ಯವಾಗಿ ಕೈಗಾರಿಕೀಕರಣದ ಆರಂಭ, ಹೆಚ್ಚಾಗ್ತಿದ್ದ ಭೌತವಾದ, ಅದರಿಂದಾಗಿ ಮನುಷ್ಯ ಪ್ರಕೃತಿಯಿಂದ ಮತ್ತು ತನ್ನ ಸ್ವಂತ ಭಾವನೆಗಳಿಂದ ದೂರ ಆಗ್ತಾ ಇರೋದ್ರ ಬಗ್ಗೆ ಒಂದು ತೀಕ್ಷ್ಣವಾದ ಟೀಕೆ. ಸರಿ. ಪ್ರಕೃತಿಯ ಜೊತೆ ಮತ್ತೆ ನಾವು ಆಧ್ಯಾತ್ಮಿಕವಾಗಿ, ಭಾವನಾತ್ಮಕವಾಗಿ ಒಂದಾಗಬೇಕು ಅನ್ನೋ ಒತ್ತಾಯ ಇದೆ. ಮೂರನೇದಾಗಿ ಪುರಾಣದ ಬಳಕೆ. ಪ್ರೋಟಿಯಸ್, ಟ್ರೈಟನ್ ಉಲ್ಲೇಖಗಳು ಬರೀ ಅಲಂಕಾರ ಅಲ್ಲ, ಅವು ರೊಮ್ಯಾಂಟಿಕ್ ಆದರ್ಶಗಳಾದ ಕಲ್ಪನೆ, ವಿಸ್ಮಯ, ಪ್ರಕೃತಿಯಲ್ಲಿ ದೈವತ್ವವನ್ನ ಕಾಣೋ ಶಕ್ತಿ, ಇದೆಲ್ಲದರ ಮಹತ್ವವನ್ನ ಹೇಳುತ್ತೆ. ಹೌದು. ಇನ್ನು ಕೊನೆಯದಾಗಿ ಕವಿತೆಯ ಧ್ವನಿ, ಅದು ವಿಷಾದದಿಂದ ಕೂಡಿದೆ, ಚಿಂತನೆ ಮಾಡುವಂತಿದೆ. ಆದರೆ ಅದರಲ್ಲೊಂದು ಹತಾಶೆಯ ಭಾವೋದ್ರೇಕ ಕೂಡ ಇದೆ. ಕಳೆದು ಹೋದ ಸಂಪರ್ಕಕ್ಕಾಗಿ ದುಃಖ ಇದೆ, ಆದ್ರೆ ಅದನ್ನ ಮತ್ತೆ ಪಡಿಬೇಕು ಅನ್ನೋ ಆಸೆನೂ ಇದೆ. ಹೌದು. ಕೇವಲ 14 ಸಾಲಲ್ಲಿ ಇಷ್ಟೊಂದು ಆಳ, ವಿಷಾದ, ಟೀಕೆ, ಹಂಬಲ ಎಲ್ಲವೂ ಇದೆ. ಇದು ನಿಜಕ್ಕೂ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ.